ತಮ್ಮ ಹೆಸರೇನು ಮತ್ತು ಏನು ಉದ್ಯೋಗ ಮಾಡ್ತಾ ಇದ್ದಾರೆ ಏನು ಸರ್? ಸರ್ ನಮ್ಮ ಹೆಸರು BM ಈರಪ್ಪ ಅಂತ. ನಾನು ಬೇಸಿಕಲಿ ಅಡ್ವೊಕೇಟು. ಬಟ್ ಅದೆಲ್ಲ ಪ್ರೊಫೆಷನ್ ಬಿಟ್ಟು 2001ರಿಂದ ಬೈರಾಪುರ ಗ್ರಾಮ ಶಿರಗುಪ್ಪ ತಾಲೂಕು ಅಲ್ಲಿ ನಾವು ಸಂಪೂರ್ಣವಾಗಿ ಸಾವಯವ ಕೃಷಿಯಲ್ಲಿ 10 ಎಕರೆಯಲ್ಲಿ ಭತ್ತ ಬೆಳಿತಿದ್ವಿ. ಆಮೇಲೆ ಭತ್ತ ಬೆಳೆದಂಥ ಭತ್ತಗಳನ್ನು 4 ಭತ್ತಗಳನ್ನು ಅಕ್ಕಿ ಮಾಡಿಸಿ ನೇರವಾಗಿ ಗ್ರಾಹಕರಿಗೆ ಕೊಡ್ತದೆ. ಯಾವುದೇ ಮಾರ್ಕೆಟಿಗೆ ದಲ್ಲಾಳಿಗಳಿಗೆ ಕೊಡ್ತಾ ಇಲ್ಲ. ಅದೇ ರೀತಿ ಒಂದು 9 ಎಕರೆಯಲ್ಲಿ ಸಿರಿಧಾನ್ಯಗಳನ್ನು 2001ರಿಂದ ಅಕ್ಕಿ ಬೆಳಿತಿದ್ವಿ. 2016ರಿಂದ ಸಿರಿಧಾನ್ಯಗಳನ್ನು ಬೆಳೆದು ಅವನು ಸಹಿತ ಅಕ್ಕಿ ಮಾಡಿ ನೇರವಾಗಿ ಗ್ರಾಹಕರಿಗೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ವಿ. 24 ವರ್ಷದಿಂದ ಯಾವುದೇ ನಮ್ಮ ಹೊಲಕ್ಕೆ ರಾಸಾಯನಿಕ ಗೊಬ್ಬರಗಳನ್ನು, ಕ್ರಿಮಿನಾಶಕಗಳನ್ನು ಬಳಸಿರೋದಿಲ್ಲ. ಎಲ್ಲ ಅಕ್ಕಿಗಳನ್ನು ಸರ್ಟಿಫೈಡ್ ಆಗಿದೆ ಮತ್ತು ಲ್ಯಾಬ್ನಲ್ಲಿ ಟೆಸ್ಟ್ ಆಗಿದೆ. ಟೆಸ್ಟ್ ಓಕೆ ಆಗಿದೆ ಸರ್. ಸರ್, ಅಕ್ಕಿಯಲ್ಲಿ ಎಷ್ಟು ಟೈಪ್ಸ್ ಇದೆ ಮತ್ತು ಸಿರಿಧಾನ್ಯಗಳಲ್ಲಿ ಏನೇನು ಬೆಳೀತಾರೆ ಅನ್ನೋದ್ರ ಬಗ್ಗೆ? ಸರ್, ಅಕ್ಕಿಯಲ್ಲಿ ನಮ್ಮದು ಲೋಕಲ್ ಆಗಿ ಸೋನಾ ಮೊಸರೆ ಬೆಳಿತಿದ್ವಿ. ಅದರ ಜೊತೆಗೆ RNR, ಈಗ ಡಯಾಬಿಟಿಕ್ ಪೇಷಂಟ್ ಭಾಳ ಇರೋದ್ರಿಂದ RNR ಗ್ಲೈಕೋಮಿಕ್ ಇಂಡೆಕ್ಸ್ ಕಡಿಮೆ ಇರ್ತದೋ ಅದು RNR ಬೆಳಿತೀವಿ. ಇನ್ನೂ ಒಂದು ಈಗಿನ ಜನ್ರೇಷನಲ್ಲಿ ಇಮ್ಯುನಿಟಿ ಪವರ್ ಭಾಳ ಕಡಿಮೆ ಆಗ್ತಾ ಇದೆ. ಅದಕ್ಕಾಗಿ ರೆಡ್ ರೈಸ್, ಅದರಲ್ಲಿ ರೆಡ್ ರೈಸ್ ಬೆಳಿತಿದ್ವಿ. ರೆಡ್ ರೈಸು ಈಗ ಹಾರ್ಟ್ನಲ್ಲಿ ಏನಾದರೂ ಬ್ಲ್ಯಾಕೇಜು ಇದಿತ್ತಂತಂದ್ರೆ 3 ತಿಂಗಳಿಗೆ ಕ್ಲಿಯರ್ ಆಗುತ್ತೆ. ಡಾಕ್ಟರ್ ಮಂಜುನಾಥ್ ಸರ್ ಅವರು ಸಹಿತ ರೆಡ್ ರೈಸ್ ತಿನ್ನೋದಂತ ಭಾಳ ಜನ ಸಜೆಸ್ಟ್ ಮಾಡ್ತಾಯಿದ್ರೆ ಅದಕ್ಕೂ ರೆಡ್ ರೈಸನ್ನು ಬೆಳಿತಿದ್ವಿ. ನಂತರ ಇನ್ನೂ ಒಂದು ಅನ್ಪಾಲಿಶ್ಡ್ ರೈಸ್ ಸಹಿತ ಅಕ್ಕಿ ಮಾಡಿಸ್ತಿದ್ವಿ. ನೇರವಾಗಿ ಗ್ರಾಹಕರಿಗೆ ಕೊಡ್ತಾಯಿದ್ವಿ. ಅದ್ರ ಜೊತೆಗೆ ನಮ್ಮ ಇದೇ ರೀತಿ ಬೆಳೆತಕ್ಕಂಥ ರೈತರಿಗೆ ಅವರಿಗೆ ಸಪೋರ್ಟಾಗಿ ಇರಬೇಕಂತೇಳಿ ಜವೆಗೋಧಿ, ರಾಗಿ ಮತ್ತು ಕನೇರಿ ಮಠದ ನ್ಯಾಚುರಲ್ ಸೋಪ್ಸ್ ಅವೆಲ್ಲ ಮಾಡ್ತಾಯಿದ್ದಾರೆ ಗೋತ್ಪನ್ನಗಳನ್ನು. ಅವನು ಸಹಿತ ನಮ್ಮ ನೇರವಾಗಿ ನಮ್ಮ ಮನೆ ಪಕ್ಕದಲ್ಲೇ ನಮ್ಮ ಒಂದು ಮಳಿಗೆ ಇದೆ, ಅಲ್ಲಿ ಮಾರಾಟ ಮಾಡ್ತಾಯಿದ್ವಿ. ಬೆಳಿತಾ ಇರೋದು ಶಿರಗುಪ್ಪ ತಾಲೂಕು ಬೈರಾಪುರ ಗ್ರಾಮದಲ್ಲಿ. ನಾವು ಮಾರಾಟ ಮಾಡೋದು ಬಳ್ಳಾರಿ ಆವಂಬಾವಿಯಲ್ಲಿರ್ತಕ್ಕಂಥ ಚೈತನ್ಯ ಟೆಕ್ನಿಕಲ್ ಸ್ಕೂಲ್ ಹತ್ರ ನಮ್ಮ ಮನೆ ಪಕ್ಕದಲ್ಲಿ ನಾವು ಮಾರಾಟ ಮಾಡ್ತೀವಿ. ಕಳೆದ 25 ವರ್ಷದಿಂದ ಈ ರೀತಿ ಮಾಡ್ತಾ ಇದ್ದೀವಿ ಸರ್. ಅಲ್ಲ ಸರ್, ರೈತರು ಮತ್ತೆ ಇವಾಗ ಕೆಮಿಕಲ್ ಇಲ್ಲಾರ್ದಂಗೆ ಭಾಳ ಬೆಳೀತಾರೆ, ಆರ್ಗಾನಿಕ್ ಮಾಡಿದ್ರೆ ಭಾಳ ಲಾಸ್ ಅಂತಾರೆ. ಅದ್ರಲ್ಲಿ ಏನೂ ಇಲ್ಲ ಅಂತ ಅದ್ರ ಏನು ಹೇಳಕ್ ಬಯಸ್ತಾರೆ ಸರ್? ಈಗ ಸತ್ಯ ನೀವು ಹೇಳೋದು, ಯಾಕಂದ್ರೆ ಕೆಮಿಕಲ್ ಹಾಕಿ ಬೆಳೆದ್ರಿಂದ ಇಳುವರಿ ಜಾಸ್ತಿ ಬರುತ್ತೆ ಅವ್ರಿಗೆ. ಈಗ ಉದಾಹರಣೆಯಾಗಿ ನಮ್ಮ ಅಕ್ಕಪಕ್ಕ ಹೊಲದವರೆಲ್ಲ ಕೆಮಿಕಲ್ ಹಾಕಿ 55 ಚೀಲ ಬೆಳಿತಾರೆ ಎಕರೆಗೆ. ನಂದು ಒಂದು 28-30 ಚೀಲ ಬೆಳಿತೀವಿ ನಾವು. ಸೊ ಮಾರ್ಕೆಟಲ್ಲಿ ಏನಾಗುತ್ತೆ ಅಂದರೆ ಒಳ್ಳೇದಕ್ಕೆ ಯಾವತ್ತೂ ಬೆಲೆ ಇದೆ. ಈಗ ಒಂದು 3 ತಿಂಗಳು ನೀವು ನಮ್ಮ ಅಕ್ಕಿ ಉಪಯೋಗಿಸಿದ್ರೆ ನಿಮ್ಮ ಆರೋಗ್ಯದಲ್ಲಿ ಹಲವಾರು ಬದಲಾವಣೆ ಆಗುತ್ತೆ. ಏನು ಅದಕ್ಕೆ ಹೆಚ್ಚಿನ ರೇಟ್ ನಾವು ಏನು ತೊಗೊಂಡಿದ್ವು ಅದರ ಡಾಕ್ಟ್ರ್ ಖರ್ಚು ಉಳಿತಾಯ ಆಗುತ್ತೆ, ನಿಮ್ಮದು ಆರೋಗ್ಯ ಸುಧಾರಣೆ ಆಗುತ್ತೆ. ಸುಮಾರಾಗಿ ನನ್ನ ಹತ್ರ ಇವಾಗ ಒಂದು 14-15 ಜನ ಡಯಾಬಿಟಿಕ್ ಪೇಷಂಟು ನಾರ್ಮಲ್ ಆಗಿದೆ. ಆನಂತರ ಆಮೇಲೆ ಇದು ಕೆಂಪಕ್ಕಿ ಏನಿದೆ ಅಲ್ಲ ಸರ್, ಒಂದು ಹಿಮೋಗ್ಲೋಬಿನ್ 1.5 ತಿಂಗಳಿಗೆ ನಿಮಗೆ ರಕ್ತ ಕಡಿಮೆ ಇರ್ತಕ್ಕಂಥವ್ರಿಗೆ 4-5% ಇಂಪ್ರೂವ್ ಆಗುತ್ತೆ, ಹಿಮೋಗ್ಲೋಬಿನ್ ಇಂಪ್ರೂವ್ ಆಗುತ್ತೆ ಸರ್. ನಿಮ್ಮಲ್ಲಿರೋ ಪ್ರಾಡಕ್ಟ್ಸ್ಗಳು ಏನೇನು ರೇಟ್ ಇದೆ ಅನ್ನೋದ್ರ ಬಗ್ಗೆ? ಸರ್, ಸೋನಾ ಮೊಸರೆ 1 ವರ್ಷ ಹಳೆಯದು 88 ರೂಪಾಯಿ 1 kg. ಅನಂತರ RNR ರೈಸು, ಡಯಾಬಿಟಿಕ್ ರೈಸು, ಅದು 92 ರೂಪಾಯಿ kg. ಇದು ರೆಡ್ ರೈಸು ಮತ್ತು ಅನ್ಪಾಲಿಶ್ಡ್ ಬ್ರೌನ್ ರೈಸು 120 ರೂಪಾಯಿ kg ಸರ್. ಅದಕ್ಕೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಇರ್ಬೋದು, 1:2 ಇರ್ಬೋದು. ಬಟ್ ನಮ್ಮಲ್ಲಿ ಇಳುವರಿ ಕಡಿಮೆ ಬರ್ತದೆ, ಖರ್ಚೇನು ಕಡಿಮೆ ಆಗಲ್ಲ. ಯಾಕಂದ್ರೆ ನಮಗೆ ವಿಡಿಸೈಡ್ ಯೂಸ್ ಮಾಡಲ್ಲ, ಯಾವುದೇ ಕೆಮಿಕಲ್ ಯೂಸ್ ಮಾಡೋದಲ್ಲ. ಆಮೇಲೆ ತಮಗೆ ಗೊತ್ತಿರೋಂತೆ ಈಗ ಲೇಬರ್ ಸಿಗ್ತಾ ಇಲ್ಲ. ಎಲ್ಲ ಒಂದು ಮ್ಯಾನ್ಯುವಲ್ ಕೇಸ್ 200 ರೂಪಾಯಿ ಇದ್ದದ್ದು ಕೂಲಿ 400 ರೂಪಾಯಿ ಆಗಿದೆ. ಕೃಷಿಗೆ ಯಾರು ಲೇಬರ್ ಸಿಗ್ತಾ ಇಲ್ಲ, ಎಲ್ಲ ಸರ್ಕಾರದಿಂದ ಫ್ರೀಸ್ ಬಿಟ್ಟು. ಸೊ ಹಂಗಾಗಿ ನಮಗೆ ಖರ್ಚು ಜಾಸ್ತಿ ಬರುತ್ತೆ, ಹಂಗಾಗಿ ಇಳುವರಿ ಕಡಿಮೆ ಆಗುತ್ತೆ. ಆಟೋಮೆಟಿಕ್ಕಾಗಿ ನಾವು ಹೆಚ್ಚಿನ ರೇಟ್ ಮಾಡಬೇಕಾಗುತ್ತೆ. ಬಟ್ ಆರೋಗ್ಯ ದೃಷ್ಟಿಯಿಂದ ನೋಡ್ಕೊಂಡ್ರೆ ಆರೋಗ್ಯ ಸಂಪತ್ತು. ಇವತ್ತು ನಾವೇ ಆರೋಗ್ಯ ದೃಷ್ಟಿಯಿಂದ ಏನು ಊಟ ಮಾಡಿದ್ರೆ ನಾವು ಆಸ್ಪತ್ರೆಗೆ ಇವತ್ತು ಲಕ್ಷಾಂತರ ದುಡ್ಡು ಇಡೋದು ಬೇಕಾಗಿಲ್ಲ. ಇವತ್ತು ಪಂಜಾಬ್ನಲ್ಲಿ ಏನಾಗಿದೆ ಗೊತ್ತಿರ್ಬೋದು ತಮಗೆ. ಮಾಳ್ವಾ ಪ್ರದೇಶದಲ್ಲಿ ಇವತ್ತು ಲಕ್ಷಾಂತರ ಕ್ಯಾನ್ಸರ್ ಪೇಷಂಟ್ ಬರ್ತಾ ಇದ್ದಾರೆ. ಒಂದು ರೈಲೇ ಹೋಗುತ್ತೆ, ಅದು ಕ್ಯಾನ್ಸರ್ ರೈಲ್ ಅಂತೇಳಿ ಒಂದು ಚೆನ್ನಾಗಿ ಅಷ್ಟೊಂದು ಕ್ಯಾನ್ಸರ್ ಆಗುತ್ತೆ. ನಮ್ಮಲ್ಲಿ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಸಹಿತ ಇವತ್ತು ಸಣ್ಣ ಮಕ್ಕಳಿಗೆ ಎಂತೆಂಥ ರೋಗಗಳು ಬರ್ತದವ. ಮೊದಲೆಲ್ಲ ಮಕ್ಕಳು ತಂದೆ ತಾಯಿನ ಆಸ್ಪತ್ರೆಗೆ ಕರ್ಕೊಂಬರ್ತಿದ್ರು. ಇವತ್ತು ತಂದೆ ತಾಯಿಗಳೇ ಮಕ್ಕಳು ಆಸ್ಪತ್ರೆಗೆ ಕರ್ಕೊಂಬರ್ತಕ್ಕಂಥ ಇದಾಗಿದೆ. ಹಳ್ಳಿ ಗ್ರಾಮದಲ್ಲಿ ಇವತ್ತು ಕ್ಯಾನ್ಸರ್ ಪೇಷಂಟ್ ಜಾಸ್ತಿ ಆಗಿದೆ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಸರ್. ಮತ್ತೆ ಆರ್ಗಾನಿಕ್ ಸಂಬಂಧಪಟ್ಟಂಗೆ ಯಾರಾದ್ರೂ ಇನ್ನೂ ಏನಾದ್ರು ಟ್ರೈನಿಂಗ್ ಮಾಡ್ತಾ ಇದ್ದಾರೆ ಅಥವಾ ಹೇಳ್ಕೊಡ್ತಿದ್ದಾರೆ ಸರ್? ಅದನ್ನೇ ಅಂದ್ರೆ ಸರ್, ಈಗ ನಮ್ಮ ಪಕ್ಕದಲ್ಲಿ ಇರ್ತಕ್ಕಂಥವ್ರು ಅವರು ಶಶಿಕುಮಾರ್ ಅಂತೇಳಿ ಸಿಂಧನೂರು ತಾಲೂಕಿನವರು MBA ಮಾಡಿ ಬೆಂಗಳೂರಲ್ಲಿ ಒಳ್ಳೆ ಉದ್ಯೋಗ ಇತ್ತು. ಅದನ್ನ ಬಿಟ್ಟು ಸಾವಯವ ಕೃಷಿಗೆ ಬಂದಿದೆ.
ಇವರು ಜಿಂದಾಲ್ ಎಂಪ್ಲಾಯಿ ಮನೋಜ್ ಅಂತೇಳಿ ಇವ್ರು ಮೆಣಸಿನಕಾಯಿ ಬೆಳೆಸಿದ್ರು ಸರ್, ಏನು ರಾಸಾಯನಿಕ ಸಿದ್ದಮ್ಮಳ್ಳಿ ಇವ್ರದ್ದು. ಇವನು ನನ್ನ ಮಗ, ಹಿರಿ ಮಗ, ನಮ್ಮ ಯಾವುದೇ ಜಾಬಿಗೆ ಕಳಿಸಿಲ್ಲ, ಡಿಪ್ಲೊಮಾ ಮಾಡಿ ನನ್ನ ವೃತ್ತಿಗೆ ತಗೊಂಡಿದ್ದೀನಿ. ಈಗ ನನ್ನ ಟೋಟಲಿ ಒಂದು 18 ಜನ ಸಾಫ್ಟ್ವೇರ್ ಇಂಜಿನಿಯರು ತಮ್ಮ ವೃತ್ತಿ ತೊರೆದು ಈ ಒಂದು ಸಾವಯವ ಕೃಷಿ ಬಂದಿದ್ದಾರೆ. ಬಳ್ಳಾರಿಯಲ್ಲಿ ಅಂದರೆ ಬಳ್ಳಾರಿ ಗುಡ್ದೂರಲ್ಲಿ ಒಬ್ಬರು ಹನುಮಂತ ರೆಡ್ಡಿ ಅಂತೇಳಿ ಅವರು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ. ಹೊಸುಂಡಿಯಲ್ಲಿ ಒಬ್ಬರು ಇದ್ದಾರೆ. ಈಗ ಅಗರ್ಬೊಮ್ಮಳ್ಳಿಯದ್ದು 3 ಜನ ಸಾಫ್ಟ್ವೇರ್ ಇಂಜಿನಿಯರ್ ಬಂದಿದ್ದಾರೆ. ಆನೇಕಲ್ಲು, ಹೊಸೂರು, ಒಟ್ಟು ನಮ್ಮ ಒಂದು ಪ್ರೇರೇಪಣೆಯಾಗಿ ಒಂದು 18 ಜನ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾರೆ. ಹಲವಾರು ರೈತರು ಸಹಿತ ಈಗೀಗೆ ಬರ್ತಾ ಇದ್ದಾರೆ. ಅವರಿಗೆಲ್ಲ ಮಾರ್ಕೆಟ್ ಒದಗಿಸ್ತಕ್ಕಂಥ ಕೆಲಸನೂ ನಾನು ಮಾಡ್ತಾ ಇದ್ದೀನಿ. ಪ್ರಾಫಿಟ್ ಏನಿದೆ? ಯಾಕಂದ್ರೆ ಎಲ್ಲರೂ ಕೇಳೋದೇ ಪ್ರಾಫಿಟ್. ಹೌದು ಸರ್. ಇನ್ವೆಸ್ಟ್ಮೆಂಟ್ ಎಷ್ಟು, ಪ್ರಾಫಿಟ್ ಎಷ್ಟು, ಏನು ಸರ್? ಪ್ರಾಫಿಟ್ಟು ಈಗ ಭತ್ತ ಬೆಳೆದಾಗ ಇವತ್ತು ಹೋದ ಬಣ್ಣ ಬೇಸಿಗೆ MSPಗಿನ್ನ ಕಡಿಮೆ 1800 ರೂಪಾಯಿ ಒಂದು ಕ್ವಿಂಟಲ್, ಅಂದರೆ 1200 ರೂಪಾಯಿ ಒಂದು ಚೀಲ ಭತ್ತ ಕೊಟ್ಟರು. 1500 ರೂಪಾಯಿ DAP, 1200 ರೂಪಾಯಿ ಭತ್ತ. ಬಟ್ ನಮ್ಮದು ಅಕ್ಕಿ ಈಗ 9000 ರೂಪಾಯಿ ಸರಾಸರಿ, 9000 ರೂಪಾಯಿ ಅಕ್ಕಿ ಅಂದರೆ ಒಂದು 30 ಚೀಲ ಭತ್ತ ಬೆಳೆದ್ರೆ 15 ಕ್ವಿಂಟಲ್ ರೈಸ್ ಆಗ್ತದೆ ಸರ್, ಅಕ್ಕಿ ಆಗುತ್ತೆ. 15 ಕ್ವಿಂಟಲ್ ಅಕ್ಕಿ ಅಂತಂದರೆ ಇವತ್ತು 9000, 15 9 135, 1,35,000 ರೂಪಾಯಿ ನನ್ನ ಒಂದು ಎಕರೆಗೆ ಆಗುತ್ತೆ. ನನಗೆ ಒಂದು 35,000 ರೂಪಾಯಿ ಖರ್ಚು ಬರುತ್ತೆ. ಅವ್ರಿಗೆ ಎಷ್ಟು ಖರ್ಚು ಬರುತ್ತೆ ಅಷ್ಟೇ, ಒಂದು 5,000 ರೂಪಾಯಿ ಕಡಿಮೆ ಬರುತ್ತೆ ನನಗೆ ಅಷ್ಟೇ. ಆದರೂ ನಂದು ಗುತ್ತಿಗೆ ನನ್ನ ಖರ್ಚು ವೆಚ್ಚಗಳೆಲ್ಲ ತೆಗೆದ್ರೆ ಎಕರೆಗೆ ಒಂದು 65,000 70,000 ರೂಪಾಯಿ ಪಕ್ಕ ಲಾಭ ಉಳಿತು. ಫೈನಲ್ ಆಗಿ ನಿಮ್ನ ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ವಿಳಾಸ ಮತ್ತೆ ಮೊಬೈಲ್? ಸರ್, ವಿಳಾಸ ನಮ್ಮದು ಬೈರಾಪುರ, ಸಿರುಗುಪ್ಪ ತಾಲೂಕು, ಬೈರಾಪುರ ಗ್ರಾಮ. ನಾನು ಬಳ್ಳಾರಿಯಲ್ಲಿ ವಾಸ. ಬಳ್ಳಾರಿಯಲ್ಲೇ ನನ್ನ ಹೊಲದಲ್ಲಿ ಬೆಳೆದಿರ್ತಕ್ಕಂಥ ಎಲ್ಲ ಉತ್ಪನ್ನಗಳನ್ನು ಆವಂಬಾವಿ ಚೈತನ್ಯ ಟೆಕ್ನೋ ಸ್ಕೂಲ್ ಆವಂಬಾವಿ ಇರ್ತಕ್ಕಂಥ ನಮ್ಮ ಮನೆಯಲ್ಲೇ ನಾವು ಮಾರಾಟ ಮಾಡ್ತೀವಿ. ಅದು ಯಾವುದೇ ಸಮಯದಲ್ಲಿ ಬಂದು ನಾನು ಕಾಂಟ್ಯಾಕ್ಟ್ ಮಾಡಿ ನಮ್ಮಲ್ಲಿರ್ತಕ್ಕಂಥ ಅಕ್ಕಿಗಳನ್ನು ತಗೋಬೋದು. ಓಕೆ, ಡೌನ್ ಮಾಡು, ಯಾರು ಬರ್ಬೋದು, ಬರೀ ಅಷ್ಟು ಬರೋದು ಕಾಡಿದ್ರೆ ಕಾಡಲ್ಲೇ ಮುಂದಿಸ್ತಾ ಇಬಿಡ್ತಾರೆ 9380